ಎಲ್ಲ ನನ್ನ ಪ್ರೀತಿ ಕನ್ನಡಿಗರಿಗೂ ಪ್ರಸನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗಾಯ್ಸ್. ಇವತ್ತಿಂದ ಅಸಲಿ ಆಟ ಶುರು ಅಂತಾನೆ ಹೇಳ್ಬೋದು. ಅದು ನಮ್ಮ RCB ವರ್ಸಸ್ SRH ನಡುವೆ ಮ್ಯಾಚ್ ನಡೀತಾ ಇದೆ. ಸೊ ಇವತ್ತಂತೂ IPL ಹಂಗಮ್ಮ ಅಂದು ಬೆಂಕಿ ಇಟ್ಟಂಗಾಯಿತು. ಸೊ ಓಪನಿಂಗ್ ಸೆರೆಮನಿ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ನಡೀತಾ ಇದೆ. ಸೊ ಇವತ್ತಿನ ಮ್ಯಾಚಲ್ಲಿ ಯಾರು ಹೈಯೆಸ್ಟ್ ವಿಕೆಟ್ ತೊಗೊತಾರೆ ಆ್ಯಂಡ್ ಯಾರು ಹೈಯೆಸ್ಟ್ ರನ್ ಹೊಡಿತಾರೆ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಇವಾಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿದ್ರೆ ಮರಿಬೇಡಿ. ಬನ್ನಿ ಇವಾಗ ಯಾರು ತೊಗೊಂತಾರೆ ನೋಡ್ಕೊಬೋಣ. ಸೊ ಗೈಸ್, ಅದಕ್ಕೂ ಮುಂಚೆ ಫಸ್ಟ್ ಆಫ್ ಆಲ್ ನಮ್ಮ ಚಿನ್ನಸ್ವಾಮಿ ಪಿಚ್ನ ಯಾವ ರೀತಿ ಪಿಚ್ನ ಲೈಕ್ ಯಾರ ಒಂದು ಫೇವರಿಸಮ್ ಕಂಡೀಷನ್ಗೆ ಮಾಡ್ತಾರೆ ಅಂತ ತಿಳ್ಕೊಳ್ಳೋಣ. ಸೊ ಮೊದಲನೇದಾಗಿ ಇವತ್ತಿನ ಮ್ಯಾಚ್ ಅಲ್ಲಿ ಏನೊಂದು ಪಿಚ್ ರೆಡಿ ಮಾಡ್ತಾರೆ, ಯೂಶಲಿ ಒಂದು ಬೌಲಿಂಗ್ ಪಿಚ್ ಮಾಡ್ತಾರೆ ಅಂತಾನೆ ಅನ್ನಿಸ್ತಾ ಇದೆ. ಯಾಕೆ ಅಂತಂದ್ರೆ ಈಗ ನಿಮ್ಗೆ ಗೊತ್ತಿರೋ ಹಾಗೆ ನಮ್ಮ ಹೋಮ್ ವೆನ್ಯೂ ಆಗಿರೋದು ಚಿನ್ನಸ್ವಾಮಿ ಪಿಚ್ ಅಂತ ಬಂದಾಗ ಯೂಶಲಿ ನಾವು ನೋಡೋದಂದ್ರೆ ರನ್ಸ್ ನ ಜಾಸ್ತಿ ಅಬ್ಬರಗಳಿರುತ್ತೆ ಅಂತ. ಬಟ್ ಯಾಕೆ ಅದೊಂದು ರೀಸನ್ ಹೇಳ್ತೀವಿ ಅಂದ್ರೆ ಗ್ರೌಂಡ್ ಚಿಕ್ಕದಾಗಿರೋದ್ರಿಂದ ಬಾಲ್ ಸ್ವಲ್ಪ ಟಚ್ ಕೊಟ್ಟರು ಕೂಡ 6-4 ಹೋಗುವಂತ ಪಾಸಿಬಿಲಿಟಿ ಅಂದ್ರೆ ಕ್ವಿಕ್ ಔಟ್ ಫೀಲ್ಡ್ ಇದೆ ನಮ್ದು ಆಕ್ಚುಲಿ. ಬಟ್ ಈಗ ಏನಪ್ಪಾ ಅಂತಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಲಾಸ್ಟ್ ಸೀಸನ್ ಅಲ್ಲಿ ಗುಜರಾತ್ ಮೇಲೆ ನಾವು ಆಕ್ಚುಲಿ ಒಂದು ಪಿಚ್ ನ ರೆಡಿ ಮಾಡಿದೇನಪ್ಪ ಅಂತಂದ್ರೆ ಒಂದು ಬ್ಲಾಕ್ ಮತ್ತೆ ರೆಡ್ ಸಾಯಿಲ್ ಮಿಕ್ಸ್ ಮಾಡಿ ಮಾಡಿದಂತ ಪಿಚ್. ಅದು ತುಂಬಾ ಸ್ಲೋ ಇತ್ತು, ಫಾಸ್ಟ್ ಬೌಲರ್ಸ್ ಗಳಿಗೆ ಸಖತ್ ಹೆಲ್ಪ್ ಆಯ್ತು. ನಾವು ಆ ಮ್ಯಾಚ್ ಅಲ್ಲಿ ರನ್ಸ್ ನ ಸ್ಕೋರ್ ಮಾಡೋಕ್ಕಾಗಿಲ್ಲ. ಬಟ್ ಅನ್ಫಾರ್ಚುನೇಟ್ಲಿ ಗುಜರಾತ್ ಅವರು ನೀಟಾಗಿ ಚೇಸ್ ಮಾಡಿ 140 ಒಳಗಡೆ ರಿಸ್ಟ್ರಿಕ್ಷನ್ ಮಾಡ್ಕೊಂಡು ಗೆದ್ದಂತ ಮ್ಯಾಚ್ ಅವ್ರು ಗೆದ್ರು. ಬಟ್ ಇವಾಗ ಅದೇ ರೀತಿ ಹೈದರಾಬಾದ್ ಅವರು ಕೂಡ ಮಾಡುವಂತ ಪಾಸಿಬಿಲಿಟೀಸ್ ಜಾಸ್ತಿ ಇದೆ. ಈಗ ಅಭಿಷೇಕ್ ಶರ್ಮಾ ಅವರು ಹೇಳ್ತಾ ಇದ್ದಾರೆ, ನಮ್ಮ RCB ತಂಡದ ಮೇಲೆ ನಾಯಿಪೇರಿ ಹೊಡಿತೀನಿ ಅಂತ ಹೇಳ್ತಾ ಇದ್ದಾರೆ. 300 ರನ್ ಟಾರ್ಗೆಟ್ ನ ರೀಚ್ ಮಾಡ್ತೀವಿ ಅಂತ ಕೂಡ ಅವರು ಒಂದು ಹೋಪ್ಸ್ ನ ಕೊಟ್ಟಿದ್ದಾರೆ. ಆಕ್ಚುಲಿ ಬ್ಯಾಟಿಂಗ್ ಅದೇ ರೀತಿ ಇದೆ ಗೈಸ್. ಆಕ್ಚುಲಿ ಆನೆಸ್ಟ್ ಆಗಿ ಹೇಳ್ಬೇಕು ಅಂದ್ರೆ ನಮ್ದು ಏನು ಟಾಪ್ 4 ಯಾವ ತರ ಗಟ್ಟಿಗಿದೆಯೋ ಅದೇ ರೀತಿ ಟಾಪ್ 4 ಅವ್ರದ್ದು ಕೂಡ ಸ್ಟ್ರಾಂಗೆಸ್ಟ್ ಇದೆ. ಸೊ ಆಕ್ಚುಲಿ ಅಭಿಷೇಕ್ ಶರ್ಮಾ, ಟ್ರೆವಿಸ್ ಹೆಡ್, ಆಮೇಲೆ ಲೈಕ್ ಹೆನ್ರಿಲ್ ಕ್ಲಾಸನ್ ಅವರು ಆಗಿರ್ಬೋದು, ಜೊತೆಗೆ ಇವರು ಅಂಕಿತ್ ವರ್ಮನು ಸಖತ್ ಸ್ಟ್ರಾಂಗ್ ಆಗಿ ಲಾಸ್ಟ್ ಸೀಸನ್ ಚೆನ್ನಾಗಿ ಪ್ರೂವ್ ಮಾಡ್ಕೊಂಡ್ರು. ಇಶಾನ್ ಕಿಶನ್ ಅವರು ಹಾಟ್ ಫಾರ್ಮ್ ಅಲ್ಲಿ ಇದ್ದಾರೆ. ಆಕ್ಚುಲಿ ವರ್ಲ್ಡ್ ಕಪ್ ಅಂತ ಬಂದಾಗ ಎಷ್ಟು ಚೆನ್ನಾಗಿ ರನ್ ಸ್ಕೋರ್ ಮಾಡ್ತಾ ಇದ್ದಾರೆ. ಐ ಥಿಂಕ್ 1, 2, 3, 4 ಸಖತ್ ಸ್ಟ್ರಾಂಗ್ ಆಗಿದೆ ಅಂತ ಅನಿಸ್ತಾ ಇದೆ. ಬಟ್ ಇವಾಗ ಏನಪ್ಪ ಪ್ರಾಬ್ಲಮ್ ಅಂತಂದ್ರೆ ಇನ್ ಕೇಸ್ ಏನಾದ್ರು ಬೌಲಿಂಗ್ ಪಿಚ್ ಮಾಡಿದ್ರೆ ನಮಗೆ ಈಸಿ ವಿಕೆಟ್ಸ್ ಗಳು ಸಿಗುವಂತ ಪಾಸಿಬಿಲಿಟಿ ಜಾಸ್ತಿ ಇದೆ. ಟ್ರೆವಿಸ್ ಹೆಡ್ ಫಾರ್ಮ್ ಅಲ್ಲಿ ಇಲ್ಲ, ನಿಮ್ಗೆ ಗೊತ್ತಿರೋ ಹಾಗೆ. ಅಂಡ್ ನಾನು ಸಖತ್ ಹೋಪ್ಸ್ ಇಟ್ಕೊಂಡಿರೋದು ಯಾರ ಮೇಲಪ್ಪ ಅಂತಂದ್ರೆ ಹೊಸಬಾ ನಮ್ಗೆ ಇವಾಗ ಆಕ್ಚುಲಿ ನಮಗೆ ಯಶ್ ದಯಾಲ್ ಅವರು ಇಲ್ಲ. ಈಗ ನಮ್ಗೆ ಆಕ್ಚುಲಿ ಜಾಸ್ತಿ ಇರೋದು ಲೈಕ್ ಯಾದವ್ ಅವರು, ನಿಮ್ಗೆ ಗೊತ್ತಿರೋ ಹಾಗೆ ಲೈಕ್ ಮಂಗೇಶ್ ಯಾದವ್ ಅವರು ಈಗ ಸದ್ಯಕ್ಕೆ ನಮ್ಮ RCB ಹೊಸ ಗನ್ ಅಂತಾನೆ ಕರೀಬಹುದು. ಐ ಫೆಲ್ಟ್ ಲೈಕ್ ಅವರು ವಿಕೆಟ್ ತಗೊಳ್ತಾರೆ ಅಂತ ಅನಿಸ್ತದೆ, ಮಂಗೇಶ್ ಯಾದವ್. ಅಂಡ್ ಜೊತೆಗೆ ಜಾಸ್ ದ ಬಾಸ್ ಮೇಲೆ ತುಂಬಾ ಎಕ್ಸ್ಪೆಕ್ಟೇಷನ್ ಹೇಳಿದ್ವಿ. ಆಕ್ಚುಲಿ ನೆನ್ನೆ ವಿಡಿಯೋ ಮಾಡೋಕ್ಕಾಗಿಲ್ಲ, ಮೊನ್ನೆ ವಿಡಿಯೋದಲ್ಲಿ ಹೇಳಿದ್ವಿ. ಸೊ ಥರ್ಸ್ಡೇ ಈವ್ನಿಂಗ್ ಬರ್ತಾರೆ ಅಂತಾನೆ ಹೇಳಿದ್ವಿ. ಸೊ ಆಸ್ ಇಟ್ ಈಸ್ ಥರ್ಸ್ಡೇ ಆಫ್ಟರ್ನೂನ್ ಏರ್ಪೋರ್ಟ್ ಬಂದಿದ್ದಾರೆ ಅಂಡ್ ಈವ್ನಿಂಗ್ ಸೊ ವಿಡಿಯೋ ಬಿಟ್ಟರು ಆಕ್ಚುಲಿ ಅನೌನ್ಸ್ ಮಾಡಿದ್ರು. ಒಂದೊಂದೇ ಒಂದು ಫಸ್ಟ್ ಒಂದು ಬ್ಯಾಟ್ ಹಾಕ್ತಾರೆ, ಒಂದು ಕಿಟ್ ಹಾಕ್ತಾರೆ, ಆಮೇಲೆ ಬ್ಯಾಕ್ ಸೈಡ್ ಹೋಗ್ತಾರೆ. ತುಂಬಾ ಹೈಪ್ ಕ್ರಿಯೇಟ್ ಮಾಡಿದ್ದಾರೆ. ಬಟ್ ವಿರಾಟ್ ಕೊಹ್ಲಿ ಅವ್ರಿಗೆ ಯಾಕೋ ಈ ಸತಿ ಹೈಪ್ ಕ್ರಿಯೇಟ್ ಮಾಡಿಲ್ಲ. ಲಾಸ್ಟ್ ಇಯರ್ ತುಂಬಾ ಹೈಪ್ ಕ್ರಿಯೇಟ್ ಮಾಡಿದ್ರು ವಿರಾಟ್ ಕೊಹ್ಲಿ ಅವ್ರು ಬರ್ತಾರೆ ಅದ್ರ ಬಗ್ಗೆ. ಸೊ ಅಂಡ್ ಒಂದು ಸ್ಪೆಷಲ್ ವಿಡಿಯೋ ಮಾಡಿದ್ರು. ಸೊ ಲಾಸ್ಟ್ ಇಯರ್ ನೀವು ನೋಡೋಂಗಿದ್ರೆ ಒಂದು ಏನೋ KGF ತರ ಎಂಟ್ರಿ ಸೀನ್ ಮಾಡಿ ಸೊ ವಿರಾಟ್ ಕೊಹ್ಲಿ ಆ ತರ ಒಂದು ಇದು ಮಾಡಿದ್ರು. ಬಟ್ ಈ ಸಲ ಯಾಕೋ ನನಗೆ ಅಷ್ಟು ಒಂದು ಹೋಪ್ ಅಂದ್ರೆ ಲೈಕ್ ಹೈಪ್ ನ ಕ್ರಿಯೇಟ್ ಮಾಡಿಲ್ಲ ವಿರಾಟ್ ಕೊಹ್ಲಿ ಅವ್ರಿಗೆ ಅಂತ ಅನ್ಸು. ಅಂಡ್ ಮೇಜರ್ ಆಗಿ ಇನ್ನೊಂದು ಏನಂತಂದ್ರೆ ಗೈಸ್, ವಿರಾಟ್ ಕೊಹ್ಲಿ ಅವರು ಹೊಸ ಟ್ಯಾಟೋ ಹಾಕ್ಸ್ಕೊಂಡಿದ್ದಾರೆ. ಸೊ ನೋಡಿದಿರಾ ಅಂತ ಅನ್ಕೊಂತೀನಿ. ಸೊ ಇಲ್ಲಿ ಡಿಸ್ಪ್ಲೇ ಮೇಲೆ ನೋಡ್ತಾ ಇರ್ಬೋದು ವಿರಾಟ್ ಕೊಹ್ಲಿ ಹೊಸ ಟ್ಯಾಟೋ ನಂಗೆ ಹೆಂಗಿದೆ ಅಂತ. ಸೊ ಅಂದ್ರೆ ಯಾರು ಏಲಿಯನ್ ಅಂತ ಆಕ್ಚುಲಿ ಅವ್ರು ಹಾಕಿರೋದು ಸಕಲಾಗಿ ಹಾಕಿದ್ದಾರೆ. ಫುಲ್ ಟ್ಯಾಟೋ ಮೇಲೆ ಟ್ಯಾಟೋ ಹಾಕ್ಸಿದ್ದಾರೆ. ಆಕ್ಚುಲಿ ಖುಷಿ ಆಯ್ತು ನೋಡಿ. ಅಂಡ್ ನಿಮ್ಗೆ ಗಮನ ಕೊಡೋಗಿದ್ರೆ ಒಂದು ಮ್ಯಾಚ್ ಕಡೆ ಸೊ ಹೈಯೆಸ್ಟ್ ಸ್ಕೋರ್ ಎಷ್ಟು ಬರ್ಬೋದಪ್ಪ ಅಂತಂದ್ರೆ ಇವತ್ತಿನ ಮ್ಯಾಚ್ ಅಲ್ಲಿ ಗೈಸ್ ಡೋಂಟ್ ಎಕ್ಸೆಪ್ಟ್ ಹೈ ಸ್ಕೋರಿಂಗ್ ಮ್ಯಾಚ್ ಅಂತ ಅನ್ಕೊಳಕ್ ಹೋಗ್ಬಿಡಿ. ಇವತ್ತು ಮಾತ್ರ ಥ್ರಿಲ್ಲರ್ ಮ್ಯಾಚ್ ಇರುತ್ತೆ. ಐ ಫೀಲ್ ಲೈಕ್ ಯಾಕೆ ಅಂತಂದ್ರೆ ಈಗ 160, 170 ಕೂಡ ಆಕ್ಚುಲಿ ಚೇಸಬಲ್ ಸ್ವಲ್ಪ ಕಷ್ಟ ಆಗುತ್ತೆ. ರೀಸನ್ ಏನಂದ್ರೆ ಇವ್ರು ಆ ಥರ ಪಿಚ್ ರೆಡಿ ಮಾಡ್ತಾರೆ ಅಂತ ಅನಿಸ್ತದೆ. ಅಂಡ್ ಇವನ್ ಟಾಸ್ ಆದ್ಮೇಲೆ ಕೂಡ ಗೊತ್ತಾಗುತ್ತೆ. ಅದನ್ನು ಕೂಡ ನಾವು ಆಕ್ಚುಲಿ 6:30 ಲೈವ್ ಅಲ್ಲಿ ಕುತ್ಕೊಂಡು ಡಿಸ್ಕಷನ್ ಮಾಡುವ. ಮರಿಬೇಡಿ 6:00 ವಾಚ್ ಅಲ್ಲಂಗಿರುತ್ತೆ. ಅಂದ್ರೆ 6:00 ಮ್ಯಾಚ್ ಮುಗಿಯೋ ತನಕನೂ ನಾವು ಲೈವ್ ಅಲ್ಲಿ ಇರ್ತೀವಿ, ಜೊತೆಗೆ ಕಾನ್ವರ್ಸೇಷನ್ ಮಾಡ್ತಾ ಇರ್ತೀವಿ. ಲೈವ್ 6:00 ಜಾಯ್ನ್ ಆಗಿ ಎಲ್ಲರೂ ಕೂಡ ಪ್ರತಿಯೊಬ್ಬರು ಮಿಸ್ ಮಾಡ್ಕೊಳಕ್ ಹೋಗ್ಬಿಡಿ, ಓಕೆನಾ? ಸೊ ಎಸ್, ಇವಾಗ ಗಮನ ಕೊಡುವಾಗಿದ್ರೆ ನನ್ನ ಅನಿಸಿಕೆ ಪ್ರಕಾರ ಇವತ್ತು ಏನೊಂದು ಸ್ಲೋ ಮ್ಯಾಚ್ ಲೈಕ್ ಸ್ಲೋ ಟರ್ನಿಂಗ್ ಪಿಚ್ ನ ಇಡ್ತಾರೆ. 175 to 180 ಒಳಗಡೆನೆ ಇರುತ್ತೆ ಸ್ಕೋರ್ ಆಕ್ಚುಲಿ. ಸೊ ಈ ಒಂದು ಸ್ಕೋರ್ ನಾವು ಚೇಸ್ ಮಾಡೋದಕ್ಕೆ ನಮಗೆ ಚೇಸಿಂಗ್ ಅಂತ ಬಂದಾಗ ಈಸಿ ಆಗುತ್ತೆ. ಯಾಕೆ ರೀಸನ್ ಏನಂದ್ರೆ ಹೈದರಾಬಾದ್ ನ ಬೌಲಿಂಗು ಸ್ವಲ್ಪ ಸ್ಟ್ರಾಂಗ್ ಇಲ್ಲ, ವೀಕ್ ಇದ್ದಾರೆ. ಅಂದ್ರೆ ಪ್ಯಾಟ್ ಕ್ಯುಮಿನ್ಸ್ ರಿಟರ್ನ್ ಬಂದಿದ್ದಾರೆ. ಬಟ್ ನಿಮ್ಗೆ ಗೊತ್ತಿರೋ ಹಾಗೆ ಪ್ಯಾಟ್ ಕ್ಯುಮಿನ್ಸ್ ಅವರು ಲೈಕ್ ಅರೌಂಡ್ ಒಂದು 8 to 9 ಮಂತ್ಸ್ ಆಗ್ತಾ ಇದೆ ಆಕ್ಚುಲಿ ಅವರು ಮ್ಯಾಚಸ್ ನ ಆಡಿ ಇಂಟರ್ನ್ಯಾಷನಲ್ ಇದರಲ್ಲಿ. ಸೊ ಐ ಫೆಲ್ಟ್ ಲೈಕ್ ನಮಗೆ ಕಂಪೇರ್ ಮಾಡಿದ್ರೆ ಜಾಸ್ ದ ಬಾಸ್ ನಮ್ಮ ಲೈಕ್ ಅವರೇ ಒಂದ್ ಸ್ವಲ್ಪ ಅಹೆಡ್ ಇದ್ದಾರೆ ಅಂತ ಅನಿಸ್ತದೆ. ಆಕ್ಚುಲಿ ನಿಮ್ಗೆ ಗೊತ್ತಿರೋ ಹಾಗೆ ಅವರು ಇಂಜುರಿ ಆಗಿದ್ರು, ಸ್ವಲ್ಪ ಪ್ರಾಕ್ಟೀಸ್ ಮಿಸ್ ಆಗಿದೆ. ಪಿಕಪ್ ತಗೊಳ್ತಾರೆ, ಆಡ್ತಾರೆ, ಪರವಾಗಿಲ್ಲ. ಅವ್ರ ಪಕ್ಕ ಆಡ್ತಾರೆ. ಅವ್ರಾಗಿರ್ಬೋದು, ಭುವನೇಶ್ವರ್ ಕುಮಾರ್ ಅವರಾಗಿರ್ಬೋದು. ಐ ಥಿಂಕ್ ವಿರಾಟ್ ಕೊಹ್ಲಿ ಅವ್ರದ್ದು ಇನ್ನೊಂದು ವಿಂಟೇಜ್ ವಿರಾಟ್ ಕೊಹ್ಲಿ ಅವ್ರು ಸಿಗುವಂತ ಅವ್ರು ಬಿಡಿ, ಅವ್ರು ಎವ್ರಿ ಇಯರ್ ವಿಂಟೇಜ್ ಆಗಿ ಕಾಣಿಸ್ಕೊಳ್ತಾರೆ. ಬಟ್ 2016 ಇಸ್ ನ್ಯೂ 2026 ಅಂತ ಅನಿಸ್ತಾ ಇದೆ. ನಿಮ್ಗೆ ಏನ್ ಅನ್ಸುತ್ತೆ ಗೈಸ್, ಇವತ್ತಿನ ಮ್ಯಾಚ್ ಅಲ್ಲಿ ವಿರಾಟ್ ಕೊಹ್ಲಿ ಅವರಿಂದ ಎಷ್ಟು ರನ್ಸ್ ಸ್ಕೋರ್ ಮಾಡೋದು ನೀವು ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಇವತ್ತಿನ ನಮ್ಮ ಒಂದು ಪ್ರಕಾರ ಲೈಕ್ ಯಾರು ಹೈಯೆಸ್ಟ್ ಸ್ಕೋರ್ ಮಾಡ್ತಾರಪ್ಪ ಅಂತಂದ್ರೆ
ಸೊ ಜಿತೇಶ್ ಶರ್ಮಾ ಮೇಲೆ ನಮಗೆ ಒಂದು ಹೋಪ್ಸ್ ಕಾಣಿಸ್ತಾ ಇದೆ. ಎಸ್, ಜಿತೇಶ್ ಶರ್ಮಾ ಅವರು ಇವತ್ತು ಮ್ಯಾಚಸ್ ಅಲ್ಲಿ ರನ್ಸ್ ನ ಸ್ಕೋರ್ ಮಾಡ್ತಾರೆ ಅಂತ ಅನ್ನಿಸ್ತಾ ಇದೆ. ಸೊ ಕಾದ್ ನೋಡುವ, ಯಾಕಂದ್ರೆ ನಮ್ಮ ಪ್ರೆಡಿಕ್ಷನ್ ಪ್ರಕಾರ ಜಿತೇಶ್ ಶರ್ಮಾ ಇವತ್ತಿನ ಮ್ಯಾಚ್ ಅಲ್ಲಿ ಹೈಯೆಸ್ಟ್ ರನ್ ಸ್ಕೋರ್ ಅಂತಂದ್ರೆ 50 ಆದ್ರೂ ಮಿನಿಮಮ್ ಬರುತ್ತೆ. ಟಾರ್ಗೆಟ್ ನಾವು ಪ್ರಿಡಿಕ್ಷನ್ ಕೊಟ್ಟಿರೋದೇ 170 180 ಒಳಗಡೆ ಲೈಕ್ ಒಂದು ಸ್ಕೋರ್ ಬರುತ್ತೆ ಇದು. ಸೊ ಹಂಗಾಗಿ ಲೈಕ್ 50 ನಾವು ಜಿತೇಶ್ ಶರ್ಮಾ ಇಲ್ಲ ಅದನ್ನು ಪಿಚ್ ನೋಡ್ಬೇಕು. ನಾನು ಹೇಳಿಲ್ಲ ಆ 6:30 ಜಾಯ್ನ್ ಆಗಿ ಐ ಥಿಂಕ್ ನಾನು ಟಾಸ್ ಆದ್ಮೇಲೆ ಪಿಚ್ ನ ತೋರಿಸ್ತಾರೆ. ಆ ಒಂದು ಕಂಡೀಷನ್ ಮೇಲೆ ನನಗೆ ಅದನ್ನ ಸ್ಕೋರ್ ಪ್ರಿಡಿಕ್ಷನ್ ಕೂಡ ಕೊಡ್ತೀನಿ. ಸೊ 6:30 ಜಾಯ್ನ್ ಆಗಿ ಲೈವ್ ಅಲ್ಲಿ ಕೂತ್ಕೊಂಡು ಡಿಸ್ಕಷನ್ ಮಾಡುವ. ಬಟ್ ಇವಾಗ ಅನ್ನಿಸ್ತಾ ನಮ್ಗೆ ಅಪ್ಡೇಟ್ ಬಂದಿರೋ ಪ್ರಕಾರ ಆ ಒಂದು ಸ್ಲೋ ಪಿಚಸ್ ಅಲ್ಲಿ 170 180 ಒಳಗಡೆ ಟಾರ್ಗೆಟ್ ಇರುತ್ತೆ. ಅದನ್ನ ನಾವು ಚೇಸ್ ಮಾಡಬೇಕು ಅಂದ್ರೆ ಇದು ಡಿಫೆಂಡ್ ಕೂಡ ಮಾಡ್ಕೊಳ್ಬಹುದು ಯೂಶಲಿ ಚಿನ್ನಸ್ವಾಮಿ ಪಿಚ್ ಅಲ್ಲಿ ನಮ್ಮ ಹತ್ರ. ಯಾಕಂದ್ರೆ ನಮಗೆ ಮೇನ್ ಬೌಲರ್ಸ್ಗಳು ತುಂಬಾ ಚೆನ್ನಾಗಿ, ನಮ್ಮ ಕೃಣಾಲ್ ಪಾಂಡ್ಯ ಅಂತ ನನಗೆ ಎಕ್ಸ್ಪೆಕ್ಟರ್ ಅಂತ ಅನ್ನಿಸ್ತಾ ಇದೆ ಇವತ್ತಿನ ಮ್ಯಾಚ್ ಅಲ್ಲೂ ಕೂಡ. ನಿಮ್ಗೆ ಗೊತ್ತಿರೋ ಹಾಗೆ ಲಾಸ್ಟ್ ಸೀಸನ್ ಅಲ್ಲಿ ಲೈಕ್ ಫಸ್ಟ್ ಮ್ಯಾಚ್ ಅಲ್ಲಿ ಮ್ಯಾನ್ ಆಫ್ ದಿ ಮ್ಯಾಚ್ ಬಂದ್ಬಿಟ್ಟು ಕೃಣಾಲ್ ಪಾಂಡ್ಯನೇ, ಫೈನಲ್ ಕೂಡ ಮ್ಯಾನ್ ಆಫ್ ದಿ ಮ್ಯಾಚ್ ಕೃಣಾಲ್ ಪಾಂಡ್ಯನೇ. ಸೊ ಐ ಫೆಲ್ಟ್ ಲೈಕ್ ಇವತ್ತು ಕೂಡ ಅದೇ ಆಗಬಹುದೇನೋ ಅಂತ ಅನ್ನಿಸ್ತಾ ಇದೆ. ಹೈಯೆಸ್ಟ್ ವಿಕೆಟ್ ಯಾರು ತಗೋತಾರೆ ನಮ್ಮ RCB ಪರವಾಗಿ ಅಂತಂದ್ರೆ ಭುವಿ ಸ್ವಿಂಕಿಂಗ್. ಸೊ ಅವರೇ ಲೈಕ್ ಹೈಯೆಸ್ಟ್ ವಿಕೆಟ್ ಮಿನಿಮಮ್ ನನ್ನ ಪ್ರಕಾರ ಒಂದು 3 ವಿಕೆಟ್ ಆದ್ರೂ ಬಂದೇ ಬರುತ್ತೆ ಅಂತ ನಾವು ಪ್ರೆಡಿಕ್ಟ್ ಮಾಡ್ತಾ ಇದ್ದೀವಿ. ಸೊ ನಿಮ್ಗೆ ಅನಿಸುತ್ತೆ ಗೈಸ್, ಈ ಒಂದು ನಮ್ಮ RCB ತಂಡದಲ್ಲಿ ಹೈಯೆಸ್ಟ್ ರನ್ಸ್ ಯಾರು ಹೊಡಿತಾರೆ ಅಂಡ್ ಹೈಯೆಸ್ಟ್ ವಿಕೆಟ್ ಯಾರು ತಗೋತಾರೆ ಅಂತ ನೀವು ಕಮೆಂಟ್ ಮಾಡೋದು ತಿಳಿಸೋದು ಮರಿಬೇಡಿ. ಸೊ ಇನ್ನು SRH ಕಡೆ ಹೈಯೆಸ್ಟ್ ರನ್ ಯಾರು ಹೊಡಿತಾರೆ ಅಂತಂದ್ರೆ ನಮ್ಮ ಪ್ರೆಡಿಕ್ಷನ್ ಪ್ರಕಾರ ಇಶಾನ್ ಕಿಶನ್ ಅವರು ಹೈಯೆಸ್ಟ್ ರನ್ ಹೊಡಿಬೋದು ಅಂತ ಒಂದು ಪ್ರೆಡಿಕ್ಷನ್ ಕೊಡ್ತಾ ಇದೀವಿ. ಸೊ ಆಕ್ಚುಲಿ ಗೈಸ್ ಏನು ಒಂದು ರೀಸನ್ ಅಂದ್ರೆ ಒಂದು ಫಾರ್ಮ್ ಕಂಟಿನ್ಯೂ ಮಾಡ್ತಾ ಇದ್ದಾರೆ, ಸಖತ್ ಲೈಕ್ ಒಂಥರ ಫಾರ್ಮ್ ಆಫ್ ದ ಲೈಫ್ ಅಂತ ಹೇಳ್ತಾರೆ ಗೊತ್ತಾ, ಆ ಥರ ಇಶಾನ್ ಕಿಶನ್ ಅವರು ಇಂಡಿಯನ್ ಟೀಮ್ ಪರವಾಗಿ ಆಡಿದ್ರು. ಸೊ ಅದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ. ಅಭಿಷೇಕ್ ಶರ್ಮಾ ಮತ್ತೆ ಟ್ರೆವಿಸ್ ಹೆಡ್ ಒಂದು ಸ್ವಲ್ಪ ಆನ್ ಅಂಡ್ ಆಫ್ ಆಗ್ತಾ ಇದ್ದಾರೆ. ವರ್ಲ್ಡ್ ಕಪ್ ಅಲ್ಲಿ ಅಂತ ಅವ್ರು ಏನು ಆಗಲಿಲ್ಲ. ಫೈನಲ್ ಮಾತ್ರ ಚೆನ್ನಾಗಿ ರನ್ ಸ್ಕೋರ್ ಮಾಡಿದ್ರು. ಐ ಫೆಲ್ಟ್ ಲೈಕ್ ಖುಷಿ ಆಯ್ತು ಆಕ್ಚುಲಿ ಅವ್ರು ಸ್ಕೋರ್ ಮಾಡಿದ್ದು. ಬಟ್ ಭಯದಿಂದ ಶಾಟ್ ಹೊಡಿತಿದ್ರು. ಫಿಯರ್ಲೆಸ್ ಅಭಿಷೇಕ್ ಶರ್ಮಾ ನನಗೆ ಎಲ್ಲೂ ಕಾಣಿಸ್ತಿಲ್ಲ. ಯಾಕೆ ಅಂತಂದ್ರೆ ಫಾರ್ಮ್ ಆಫ್ ದ ಲೈಫ್ ಅಲ್ಲಿ ಇರೋದು. ಅಂಡ್ ಒನ್ ಆಫ್ ದ ಥಿಂಗ್ ಏನಪ್ಪಾ ಅಂದ್ರೆ T20 ವರ್ಲ್ಡ್ ಕಪ್ ಅವ್ರಿಗೆ ಸಕಾದಾಗ ಆಗಿ ಬಂದಿದೆ. ಸೊ ಜೊತೆಗೆ ಅದೇ ರೀತಿ ಲೈಕ್ ಕಂಟಿನ್ಯೂ ಮಾಡ್ತಾರೆ ಅಂತ ಅನಿಸ್ತದೆ. ಯಾಕಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಹೈದರಾಬಾದ್ ಅವರು ಫ್ರೀಡಮ್ ಆಫ್ ಇದಕ್ಕೂ ಬ್ಯಾಟಿಂಗ್ ಕೊಟ್ಬಿಟ್ಟಿದ್ದಾರೆ. ನೀವು ಹೆಂಗ ಔಟ್ ಆದ್ರೂ ಪರವಾಗಿಲ್ಲ, ನೀವು ಒಂದು ಬ್ರ್ಯಾಂಡ್ ಕ್ರಿಕೆಟ್ ಆಡಿ ಅಂತ. ಅದೇ ನಮ್ಮ RCB ಅವರು ಇದ್ರಲ್ಲ ಅವಾಗ ಜಮಾನದಲ್ಲಿ ಆ ಥರ ಈಗ ಆಡಿ ಅಂತ ಬಿಟ್ಬಿಟ್ಟಿದ್ದಾರೆ. ಸೊ ಟ್ರಾವಿಸ್ ಹೆಡ್ ಆಗಿರ್ಬೋದು, ಅಭಿಷೇಕ್ ಶರ್ಮಾ ಆಗಿರ್ಬೋದು ಅಂಡ್ ಇಶಾನ್ ಕಿಶನ್ ಆಗಿರ್ಬೋದು, ಬಟ್ ಇವತ್ತು ನಾಯಿ ಹೊಡಿತಾರೆ. ಬಟ್ ಇವತ್ತು ಹೈಯೆಸ್ಟ್ ರನ್ ಗೆಟರು ಇಶಾನ್ ಕಿಶನ್. ಜೊತೆಗೆ ವಿಕೆಟ್ ಟೇಕರ್ ಯಾರಪ್ಪ ಅಂತಂದ್ರೆ ನಮ್ಮ RCB ex-RCB ಹರ್ಷಲ್ ಪಟೇಲ್ ಅವರು ಇವತ್ತು ಹೈಯೆಸ್ಟ್ ವಿಕೆಟ್ ಟೇಕರ್ ಆಗ್ತಾರೆ. ಸೊ ನಮ್ಮ RCB ಮೇಲೆ ಆಲ್ರೆಡಿ ಅವ್ರು ಆಡಿದ್ದಾರೆ. ಅಂಡ್ ತುಂಬಾ ಸತಿ ನಮ್ಮ RCB ಅವರನ್ನ ಬ್ಯಾಕಪ್ ಮಾಡಿದ್ದು ಕೂಡ ಉಂಟು. ಯಾಕೆ ಅಂತಂದ್ರೆ ಅವ್ರ ಹತ್ರ ವೇರಿಯೇಬಲ್ಸ್ ಇದೆ. ಬಿಕಾಸ್ ಚಿನ್ನಸ್ವಾಮಿ ಪಿಚ್ಗೆ ಜಾಸ್ತಿ ಸ್ಲೋವರ್ ಒನ್ ಮತ್ತೆ ವೇರಿಯೇಬಲ್ಸ್ ಇರುವಂತ ಬೌಲರೇ ಬೇಕಾಗಿರೋದು. ಸೊ ಆ ಸೂಟಬಲ್ ಕ್ಯಾಂಡಿಡೇಟ್ ಯಾರಪ್ಪ ನಮ್ಮ ಪಿಚ್ ಅಲ್ಲಿ ಮೇ ಬಿ ವಿಕೆಟ್ ಹೊಡ್ಸ್ಕೊಳ್ತಾರೆ, ಬಟ್ ವಿಕೆಟ್ ತಗೊಳ್ತಾರೆ. ಸೊ ಆ ತರ ಕ್ಯಾಂಡಿಡೇಟ್ ಅಲ್ಲಿ ಹರ್ಷಲ್ ಪಟೇಲ್ ಅಂತ ಅನಿಸ್ತಾ ಇದೆ. ಸೊ ನಿಮ್ಮ ಪ್ರಕಾರ ಹೈದರಾಬಾದ್ ಪರವಾಗಿ ಯಾರು ಹೈಯೆಸ್ಟ್ ರನ್ ಗೆಟರ್ ಆಗ್ತಾರೆ ಅಂಡ್ ಯಾರು ಹೈಯೆಸ್ಟ್ ವಿಕೆಟ್ ತಗೊಳ್ತಾರೆ, ನೀವು ಕಮೆಂಟ್ ಮಾಡ್ತೀರಿ. ಇವತ್ತಿನ ಮ್ಯಾಚ್ ಅಲ್ಲಿ ಯಾರು ಗೆಲ್ತಾರೆ ಅಂತ ನಮ್ಮ ಪ್ರೆಡಿಕ್ಷನ್ ಪ್ರಕಾರ ಕೇಳಂಗಿದ್ರೆ ಆಬ್ವಿಯಸ್ಲಿ RCB. ಎಸ್, ನಮ್ಮ RCB ತಂಡದವರು ಫಸ್ಟ್ ಮ್ಯಾಚ್ ನ ದೇವರಿಗೆ ಬಿಟ್ಕೊಳ್ದೇನೆ ಅಭಿಮಾನಿ ದೇವರುಗಳಿಗೆ ನಮಗೆ ವಿನ್ ಮಾಡಿ ಕೊಟ್ರೆ ಖುಷಿ ಆಗುತ್ತೆ. ರೀಸನ್ ಇಷ್ಟೇ ಒನ್ ಥಿಂಗ್ ಏನಪ್ಪಾ ಅಂದ್ರೆ ನೀವು RCB ಕಡೆ ನೋಡೋ ಆಗಿದ್ರೆ ಸೊ ಟೆಕ್ನಿಕಲಿ ನಾವು ಸ್ವಲ್ಪ ಸ್ಟ್ರಾಂಗ್ ಇದೀವಿ. ಆನ್ ದ ಬೇಸ್ ಆಫ್ ಬೌಲಿಂಗ್ ಮಾತಾಡ್ತಾ ಇರೋದು ಆನ್ ಪೇಪರ್ ಅಲ್ಲಿ. ಸೊ ಐ ಥಿಂಕ್ ಅವ್ರು ತುಂಬಾ ಬ್ಯಾಟಿಂಗ್ ಅವ್ರದ್ದು ತುಂಬಾ ಚೆನ್ನಾಗಿದೆ, ಬ್ಯಾಟಿಂಗ್ ನಮ್ದು ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ರಮಾರಾ ಶಫರ್ಡ್ ಇದ್ದಾರೆ, ನಮ್ಮ ಕಡೆ ಫಿನಿಶಿಂಗ್ ಅಲ್ಲಿ ಟಿಮ್ ಡೇವಿಡ್ ಅವರು ಇದ್ದಾರೆ, ಜಿತೇಶ್ ಶರ್ಮಾ ಇದ್ದಾರೆ. ಅವ್ರ ಕಡೆ ಬಂತು ಅಂತಂದ್ರೆ ಫಿನಿಶಿಂಗ್ ರೋಲ್ ಅಲ್ಲಿ ಎಲ್ಲೋ ಒಂದು ಸ್ವಲ್ಪ ಕೊರತೆ ಕಾಣಿಸ್ತಾ ಇದೆಯೋ ಅಂತ ಅನಿಸಿದೆ. ಯಾಕಂದ್ರೆ ನಿತೇಶ್ ರೆಡ್ಡಿ ಅವ್ರು ಇನ್ನೂ ಫಾರ್ಮ್ ಅಲ್ಲಿ ಕಾಣಿಸ್ಕೊಳ್ತಾ ಇಲ್ಲ. ಅಂಕಿತ್ ವರ್ಮಾ ಲಾಸ್ಟ್ ಇಯರ್ ತುಂಬಾ ಚೆನ್ನಾಗಿ ಆಡಿದ್ರು, ಬಟ್ ಈ ಸತಿ ಯಾವ ತರ ಪೊಸಿಷನ್ ಅಲ್ಲಿ ಬರ್ತಾರೆ ಅಂತ ಕೂಡ ಗೊತ್ತಿಲ್ಲ. ಹಿಂದಿ ಕ್ಲಾಸ್ ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ, ಲೈಕ್ ಯಾವ ತರ ಲೈಕ್ ಅವರು ಪ್ಲೇಸ್ ಅಲ್ಲಿ ಮಾಡ್ತಾರೆ. ಯಾಕಂದ್ರೆ ಇನ್ ಕೇಸ್ ಏನಾದ್ರೆ ಬೇಗ ಔಟ್ ಆಯ್ತು ಅಂದ್ರೆ ನಂಬರ್ 3 ಬ್ಯಾಟರ್ಸ್ಗಳು ಲೈಕ್ ಅವ್ರು ಯಾವ ಪೊಸಿಷನ್ ಅಲ್ಲಿ ಬರ್ತಾರೆ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇನ್ ಕೇಸ್ ರನ್ಸ್ ಚೆನ್ನಾಗಿ ಮಾಡ್ಬಿಟ್ರು ಅಂತಂದ್ರೆ ಬಿಡಿ ಅವ್ರದ್ದು ಬೆಂಕಿ ಬಿರುಗಾಳಿ ಆರ್ಭಟ ಆಗ್ಬಿಡುತ್ತೆ. ಬಟ್ ಹೋಪ್ ದಟ್ ನಮ್ಮ ಬೌಲರ್ ತಡಿತಾರೆ. ಯಾಕಂದ್ರೆ ನಮ್ಮ ಹತ್ರ ಇರೋದು ಯಾರಪ್ಪ ಅಂದ್ರೆ ಜಾಸ್ ದ ಬಾಸ್, ಅವರು ಕೂಡ ಎಂಟ್ರಿ ಕೊಟ್ಟು ಫಸ್ಟ್ ಮ್ಯಾಚ್ ಆಡ್ತಾರೆ. ಜೊತೆಗೆ ಇನ್ನೊಬ್ರು ಯಾರಪ್ಪ ಅಂದ್ರೆ ನಮ್ಮ ಬೆಂಕಿ ಭುವನೇಶ್ವರ್ ಕುಮಾರ್ ಅವರು ಎಕ್ಸ್ ಹೈದರಾಬಾದಿ ಪ್ಲೇಯರು. ಎನಿವೇಸ್ ಅವ್ರು ನಮ್ಮ ಪಾಪ ಆ ಥರ ಅನ್ಸೋದು ಇಲ್ಲ. ಯಾವ ಟೀಮ್ಗೆ ಅವ್ರು ಆಡ್ತಾರೋ ಅವ್ರು 100% ಎಫರ್ಟ್ಸ್ನ ಆಡ್ತಾರೆ. ಆಲ್ಮೋಸ್ಟ್ ಅವರು ಟ್ರೋಫಿ ವಿನ್ ಆಗಿರೋ ಟೀಮಿಂದನೇ ಬಂದಿರೋದು. ನಮ್ಮಲ್ಲೂ ಕೂಡ ಟ್ರೋಫಿನ ಗೆದ್ಕೊಟ್ಟು ಹೋಗಿದ್ದಾರೆ. ಸೊ ಈಗ ಒಂಥರ ಇವತ್ತಿನ ಪಂದ್ಯ ಮಾತ್ರ ಐ ಫೆಲ್ಟ್ ಲೈಕ್ 6:30 ಜಾಯ್ನ್ ಆಗಿ ಗೈಸ್ ನೋಡ್ತೀನಿ ಯಾವ ಥರ. ಯಾಕಂದ್ರೆ ನನ್ನ ಅನಿಸಿಕೆ ಪ್ರಕಾರ ಇವತ್ತು ಸ್ಲೋ ಪಿಚ್ ಇರುತ್ತೆ. ಸೊ ಕಮ್ಮಿ ರನ್ಸ್ ಬರುತ್ತೆ, 180 ರನ್ಸ್ ಒಳಗಡೆ ಕಟ್ ಆಗ್ತಾರೆ ಅಂತ ಅನಿಸ್ತದೆ. 6:30 ಲೈವ್ ಜಾಯ್ನ್ ಆಗಿ 7 o'clock ಲೈಕ್ ಅವಾಗ ಟೈಮಲ್ಲಿ ಪಿಚ್ನ ತೋರಿಸ್ತಾರೆ. ಸೊ ಆ ಪಿಚ್ನ ನೋಡಿಕೊಂಡು ಲೈಕ್ ಪ್ರೆಡಿಕ್ಷನ್ ಕೊಡ್ತೀನಿ ಯಾರು ಹೈಯೆಸ್ಟ್ ರನ್ ಗೆಟರ್ ಆಗ್ತಾರೆ ಅಂಡ್ ಯಾರು ಮ್ಯಾಚ್ನ ಗೆಲ್ಬಹುದು ಅನ್ನೋದು ಕೂಡ ಪ್ರೆಡಿಕ್ಷನ್. ಈಗ ಆಲ್ರೆಡಿ ನಿಮ್ಗೆ ಗೊತ್ತಿರೋಗೆ ನಾವು ಪ್ಲೇಯಿಂಗ್ ಲೆವೆನ್ ವಿಡಿಯೋ ಕೂಡ ಮಾಡಿದ್ವಿ, ಮೊನ್ನೆ ಮಾಡಿದ್ವಿ. ಸೊ ನಿನ್ನೆ ಮಾಡ್ಲಿಕ್ಕೆ ಆಗಿಲ್ಲ, ವಿಡಿಯೋ ಬಿಸಿ ಇರೋದು ಕಾರಣದಿಂದ. ಸೊ ಪ್ಲೇಯಿಂಗ್ ಲೆವೆನ್ ಮತ್ತೆ ರಿಪೀಟ್ ಮಾಡೋದು ಬೇಡ ಅಂತ ನಾನು ಅನ್ಕೊಂತೀನಿ. ನಿಮ್ಮ ಪ್ಲೇಯಿಂಗ್ ಲೆವೆನ್ ಏನಾಗಿರ್ಬೋದು ಅಂತ ನೀವು ಅಂಡ್ ಏನ್ ಗೊತ್ತಾ, ಒಂದ್ ಥಿಂಗ್ ಏನಂದ್ರೆ ಯೂಶಲಿ ಎಲ್ಲಾರ್ದು ಪ್ಲೇಯಿಂಗ್ ಲೆವೆನ್ ಸೇಮ್ ಆಗಿರುತ್ತೆ. ಬಟ್ ನನಗನ್ಸ್ಕೊ ಲೈಕ್ ತುಂಬಾ ಕ್ವಶನ್ಸ್ ಇರೋದು ದೇವದತ್ ಪಡಿಕಲ್ ಜಾಗಕ್ಕೆ ವೆಂಕಟೇಶ್ ಅವರು ಬರ್ಬೇಕಾ, ಇಲ್ಲ ವೆಂಕಟೇಶ್ ಅವರು ಲೈಕ್ ನಾರ್ಮಲ್ ಆಗಿ ದೇವದತ್ ಪಡಿಕಲ್ನೇ ಮೂವ್ ಮಾಡ್ಬೇಕಾ ಲಾಸ್ಟ್ ಇಯರ್ ತರ, ನೀವು ಕಮೆಂಟ್ ಮಾಡಿ ತಿಳಿಸಿ ನೋಡುವಾಗ. ಎಸ್ ಗೈಸ್, ಇದಾಗಿತ್ತು. ಸೊ ನಮ್ಮ ಒಂದು ವಿಡಿಯೋ ಸಂಜೆ 6:00 ಶಾರ್ಪ್ 6:30 ಲೈವ್ಗೆ ಜಾಯ್ನ್ ಆಗಿ ಅಲ್ಲೇ ಮಾತಾಡೋಣ ಅಂತ ಹೇಳ್ತಾ ಈ ವಿಡಿಯೋ ಏನು ಮಾಡ್ತಾ ಇದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.